ಅವನು ವಸು ಹತ್ರ ಮಾತಾಡಿದ್ಮೇಲೆ ನಮ್ಗೆ ನಿಜ ಹೇಳ್ತಾನಂತೆ. ಅವ್ನು ವಸು ಹತ್ರ ಮಾತಾಡ್ಬೇಕು ಅಂದ್ರೆ ಪಾವನಿ ವಸು ಹತ್ರ ಇರಬಾರ್ದು. ಅರ್ಥ ಆಯ್ತು. ಆದ್ರೆ ಅವನು ವಸು ಅಕ್ಕನ ಹತ್ರ ಏನ್ ಮಾತಾಡ್ತಾನೆ? ಮತ್ತೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ಯಾ? ಹಾಳಾದವನು ವಸು ಹತ್ರ ಏನ್ ಮಾತಾಡ್ಸತ್ರ ನಮಗೇನು? ನಮಗ್ ಬೇಕಾಗಿರೋದು ನಿಜ ಅಷ್ಟೇ. ಹೌದಲ್ವಾ? ನಡಿ ಅತ್ತೆ ಹತ್ರ ಹೋಗೋಣ. ಆ ಕಡೆ ಅಲ್ವೇ, ಈ ಕಡೆ ನಡಿ. ಅದಕ್ಕೆ ಏನದ್ಕೆ? ಮನೇಲಿ ಅವನಿದಾನಲ್ಲ ಇದ್ರೆ ಮನೇಲಿ ಗಂಡ್ಮಕ್ಳೆಲ್ಲ ಹೊರಗೆ ಹೋಗಿದ್ದಾರೆ, ಹೆಣ್ಮಕ್ಳು ಮಾತ್ರ ಇದೀವಿ. ಒಂಟಿಯಾಗಿ ಮಲ್ಕೊಳ್ಳೋದು ಒಳ್ಳೇದಲ್ವೇನೋ ಅನ್ಸುತ್ತೆ. ಅಂದ್ರೆ ಹಾರಿಕಾ ಭಯ ಪಡ್ತಿದ್ದಾಳೆ. ನಿನ್ ಜೊತೆಗೆ ನಾನ್ ಮಲ್ಕೋತೀನಿ, ಹಾರಿಕನ್ ಜೊತೆಯಾಗಿ ಪಾವನಿನ ಮಲ್ಕೊಳಕ್ ಹೇಳ್ತೀಯಾ? ವಸು ನೋಡಿದ್ರೆ ಮಕ್ಕಳ ಹತ್ರ ಮಲಗಿದಾಳೆ. ಪಾವನಿಯಲ್ಲಿ ಅವಳು ವಸು ಜೊತೆ ಇದ್ದಾಳದ್ಕೆ. ಹಾರಿಕಾ, ಪಾವನಿನ್ ಕರಿ. ಹಾ ಸರಿ. ಪಾವನಿ ಅಕ್ಕ, ಅತ್ತೆ ನಿನ್ನ ಕರೀತಿದ್ದಾರೆ. ಯಾಕೆ ಹಾರಿಕಾ? ಏನೋ ಅಕ್ಕ ಗೊತ್ತಿಲ್ಲ. ಹೋಗಿ ಕೇಳಿ ಬರ್ತೀನಿ. ಅತ್ತೆ ಕರೆದ್ರಂತೆ? ಹಾರಿಕಾ ಇವತ್ತು ರಾತ್ರಿ ಒಬ್ಳೆ ಮಲ್ಗೋದಕ್ಕೆ ಭಯ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವಳ ಜೊತೆ ಹೋಗಿ ರೂಮಲ್ಲಿ ಮಲ್ಕೋ. ಅವನು ಒಳ್ಳೆಯವನಲ್ಲ ಅಕ್ಕ. ಅವನ ಮಾತನ್ನು ಕೇಳ್ತಿದ್ರೆ ಭಯ ಆಗತ್ತೆ. ಯಾವ ಲೆವೆಲ್ಗಾದ್ರೂ ಇಳಿತಾನಕ್ಕ ಅವನು. ಅತ್ತೆ ಅದು ವಸು. ಏನಮ್ಮ ಹಗಲೆಲ್ಲ ಅಕ್ಕಪಕ್ಕನೇ ಇದ್ದು ಮಾತಾಡ್ತಾನೆ ಇರ್ತಿರಲ್ಲ, ರಾತ್ರಿನೂ ರಹಸ್ಯ ಮಾತಾಡ್ಕೋಬೇಕಾ? ಹಾಗಲ್ಲ ಚಿಕ್ಕಮ್ಮ. ಹಾರಿಕಾ ಇವತ್ತು ರಾತ್ರಿ ಒಬ್ಳೆ ಮಲ್ಗೋದಕ್ಕೆ ಭಯ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವಳ ಜೊತೆ ಹೋಗಿ ರೂಮಲ್ಲಿ ಮಲ್ಕೋ. ಸರಿ ಅತ್ತೆ. ವಸುಗೂ ಒಂದು ಮಾತು ಹೇಳಿ ಬರ್ತೀನಿ. ಹಾರಿಕನ ಜೋಪಾನವಾಗಿ ಬಿಟ್ಟು ಬರ್ತೀನಿ. ಅದಕ್ಕೆ ನಡಿಯೇ, ನೀನ್ ಓದ್ಕೋ. ಅದಕ್ಕೆ ಇರು. ಅವನು ವಸು ಹತ್ರ ಮಾತಾಡೋವರೆಗೂ ನಿನ್ ಪಾವನಿನ ಕಳಿಸ್ಲೇಬೇಡ. ವಸು ಅಕ್ಕನ ಹತ್ರ ಮಾತಾಡಿದ್ಮೇಲೆ ಅವ್ನು ನಮಗೆ ನಿಜ ಹೇಳಬೇಕು. ಹೇಳ್ದೆ ಇದ್ರೆ ಸಾಯಿಸ್ಬಿಡ್ತೀನಿ. ಸರಿ, ನೀನ್ ರೂಮಿಗೆ ಹೋಗು, ಪಾವನಿ ಬರ್ತಾಳೆ. ಹೋಗು ಹೋಗು. ಏನೋ ಸ್ವಲ್ಪ ಇರೋ ಮಾತಾಡೋದಿಕ್ಕೆ ಇಷ್ಟೊಂದು ಆತ್ರ ಯಾಕೆ? ಏನಕ್ಕ? ಸಾರಿ ವಸು, ನಾನು ಹಾರಿಕನ್ ಜೊತೆ ಮಲಗಬೇಕಂತೆ. ಅಂದ್ರೆ ಅಕ್ಕ, ನೀನು ನನ್ನೊಬ್ಳನ್ನೇ ಬಿಟ್ಟು ಹೋಗ್ತೀಯಾ? ಭಯ ಪಡಬೇಡ ವಸು. ಅವನು ಬಂದ್ರೆ ನಂಗೆ ಫೋನ್ ಮಾಡು. ನೀನು ಧೈರ್ಯವಾಗಿರು ಪ್ಲೀಸ್ ಅಕ್ಕ.
ನನ್ನ ಬಿಟ್ಟು ಹೋಗ್ಬೇಡ. ಅತ್ತೆ ಮಾತನಿಲ್ಲ ಅನ್ನೋದು ಸರಿಯಲ್ಲ ವಸು. ನಾನು ನಿದ್ದೆ ಮಾಡಲ್ಲ, ಫೋನ್ ಹತ್ರನೇ ಇಟ್ಕೊಂಡು ನೋಡ್ತಾನೆ ಇರ್ತೀನಿ. ನಿಂಗೇನೂ ಆಗಲ್ಲ ಸರಿನಾ? ಡೋರ್ ಹಾಕೋ. ಛೇ, ಒಳಗಿಂದ ಡೋರ್ ಲಾಕ್ ಮಾಡಿದಾಳೆ ಅನ್ಸುತ್ತೆ. ಆಂಟಿ ಆಂಟಿ ಗುಡ್ ಮಾರ್ನಿಂಗ್ ಆಂಟಿ. ನಿನ್ ತಲೆ ಮಾರ್ನಿಂಗು ಹಾಗ್ ಮುಖದ ಹತ್ರ ಬಂದು ದೇವರ ಥರ ಭಯ ಪಡಿಸ್ತೀಯಲ್ಲೇ.
ಭಯದ ಬಗ್ಗೆ ಮುಖದ ಬಗ್ಗೆ ನೀನು ನಾನೇ ಮಾತಾಡ್ಕೋಬೇಕು ಮತ್ತೆ. ಅಷ್ಟು ಬೇಗ ಯಾಕೆ ಎಬ್ಬಿಸ್ದೆ? ಆಗ್ಲೇನಾ? ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? ಅಷ್ಟಕ್ಕೂ ಇಷ್ಟೊತ್ತವರೆಗೂ ಹೇಗ್ ನಿದ್ದೆ ಮಾಡ್ತೀಯಾ ನೀನು? ಏನ್ ಮಾಡು ಅಂತೀಯ? ನಿಮ್ಮತ್ತೆ ಮಾಮೂಲಿಯಾಗಿ ಗೋರ್ಗೆ ಹೊಡಿಲಿಲ್ಲ. 2 ಆನೆಗಳು ಒಂದೇ ಸಲ ಆರ್ಬಡ್ಸೋ ತರ ಕಿವಿಲ್ ರಕ್ತ ಬರೋ ಹಾಗಿತ್ತು. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಪಾಪ ನಮ್ಮಣ್ಣ ಅದ್ ಹೇಗ್ ನಿದ್ದೆ ಮಾಡ್ತಾನೋ ಏನೋ. ಏನು? ನೀನ್ ಹೊಡಿಯೋ ಗೊರ್ಕೆಗಿಂತನಾ? ಸರಿ ಅದಿರ್ಲಿ. ಟೈಮ್ ಎಷ್ಟಾಯ್ತು? 7:15. 7:15 ಆಯ್ತಾ? ಅದೇ ಅಲ್ವಾ ನಾನು ಹೇಳ್ತಿರೋದು. ಬೆಳಗಾದ್ಮೇಲೆ ಅವನ ನಿಜಾನ ಹೇಳ್ತಾನೆ ಅಂದಿದ್ಯಲ್ಲ? ಹೌದೇ, ಆ ವಿಷಯನೇ ಮರ್ತು ಬಿಟ್ಟಿದ್ದೆ. ಬೇಗ ಹೋಗಿ ಕೇಳಿ ಮತ್ತೆ. ಕೇಳ್ತೀನಿ ಬಿಡೆ, ಅವಸರ ಯಾಕೆ? ಅವಸರ ಯಾಕ? ಅವ್ನ್ ನಿಜ ಹೇಳ್ದೆ ಹೊರಟೋಗ್ಬಿಟ್ರೆ ಎಲ್ಲಿಗೆ ಹೋಗ್ತಾನೆ? ಅವನ್ ಜಾತಕ ಪೂರ್ತಿ ನನ್ನ ಹತ್ರ ಇದೆ. ನನಗ್ ಮೋಸ ಮಾಡಿದ್ರೆ ಪೊಲೀಸರು ಹಿಡ್ಕೊಟ್ಬಿಡ್ತೀನಿ. ನನ್ ಬಗ್ಗೆ ಅವನಿಗೆ ಗೊತ್ತಿಲ್ವೇ? ನನ್ನಲ್ಲಿ ಬೇರೆ ಆಂಗಲ್ ಕೂಡ ಇದೆ. ನಾನೊಬ್ಳು ದೊಡ್ಡ ವಿಲನ್ನು. ವಜ್ರಮುನಿ, MP ಶಂಕರ್, ಸುಧೀರ್, ತೂಗುದೀಪ ಶ್ರೀನಿವಾಸ್, ಶಕ್ತಿ ಪ್ರಸಾದ್, ರವಿಶಂಕರ್, ಧೀರೇಂದ್ರ ಗೋಪಾಲ್, ಸೋನು ಸೂದ್, ಇವ್ರು ಎಲ್ರೂ ಆದ್ಮೇಲೆ ನಾನೇ ಕಣೆ. ಬೆಳಿಗ್ಗೆ ಯಾಕೆ ಸುಳ್ಳು ಹೇಳ್ತೀರಾ ಆಂಟಿ? ಹಾಗಾದ್ರೆ ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ಅವನಿಗೆ ಹೋಗಿ ತೋರಿಸಿ. ನಾನಂದ್ರೆ ನಿನಗ್ ನಿಜವಾಗ್ಲೂ ಭಯನೇ ಇಲ್ವೇ? ನಾನ್ ನಿಂಗ್ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಕೊಬ್ಬು, ನೀನ್ ಹೇಳಿದ್ದನ್ನೆಲ್ಲ ಕೇಳ್ತಿದ್ದೀನಿ ಅಂತ ಸೊಕ್ಕು, ನಿಮ್ಮಮ್ಮನ ಹತ್ರ ಒಡವೆ ಇಸ್ಕೊಂಡಿದ್ದೀನಿ ಅಂತ ನಿರ್ಲಕ್ಷ್ಯನಾ? ಇವಾಗೇನೆ? ಏನ್ ನಿನ್ನ ಉದ್ದೇಶ? ಹೀಗೆ ಟೈಮ್ ವೇಸ್ಟ್ ಮಾಡ್ತಿರ್ತ್ಯಾ ಅಥವಾ ಹೋಗಿ ಕೇಳ್ತ್ಯಾ? ನಮಗ್ ಹೇಳ್ದೆ ಅವನು ಎಲ್ಲಿಗೆ ಹೋಗ್ತಾನೆ? ಹೌದು, ನನಗಿಲ್ದೇ ಇರೋ ಹತ್ರ ನಿನಗ್ಯಾಕೆ? ನಂಗೆ ಸೀಕ್ರೆಟ್ಸ್ ಅಂದ್ರೆ ತುಂಬಾ ಇಷ್ಟ. ಗಾಸಿಪ್ಸ್ ಅಂದ್ರೆ ಪ್ರಾಣ. ಆ ನಿಜ ಏನು ಅಂತ ತಿಳ್ಕೊಂಡ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಗಾಸಿಪ್ಸ್ ಆಡ್ ಮಾಡಿ ಬಸ್ಸು ಅಕ್ಕನ ಚೆನ್ನಾಗಿ ಆಟಾಡ್ಸ್ಬೋದು. ಲೇ ನಿನ್ ಮನೆ ಹಾಳಾಗ, ದಿನಕ್ಕೂ ನಿನಗೆ ಸ್ಯಾಡಿಸಮ್ ಜಾಸ್ತಿ ಆಗ್ತಿದ್ಯೇ? ಎಲ್ಲ ನಿನ್ನಿಂದಾನೆ. ಆ ಈಗ ನೀನ್ ಹೋಗ್ತೀಯೋ ಇಲ್ವೋ? ಎದ್ದೇಳು ಬೇಗ ಎದ್ದೇಳು. ಇದ್ರೆ ಹಾಳ್ ಮುಖದಲ್ಲಿ ಯಾಕೆ? ಮುಖ ತೊಳ್ಕೊಂಡು ಹೋಗ್ತೀನಿ. ಸರಿನಾ? ಏನೋ ಒಂದ್ ಮಾಡು. ಮೊದ್ಲು ಎದ್ದೇಳು. ಅಯ್ಯೋ ಇದೆ. ಎದ್ದೇಳಿ. ಅಯ್ಯೋ ಅಮ್ಮ, ಬೇಗ ಹೋಗಿ. ಅಮ್ಮ. ರಘು 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 ರಘು. ಹಾ, ಎಲ್ಲೇ ಇವನು? ಇಲ್ಲ. ಹಾ, ವಾಶ್ರೂಮ್ ಅಲ್ಲಿ ಇರ್ಬೋದು ಅನ್ಸತ್ತೆ. ರಘು ರಘು, ಲೇ ರಘು, ಲೇ ರಘು, ರಘು. ಹಾ, ವಾಶ್ರೂಮ್ ಅಲ್ಲೂ ಇಲ್ವಲ್ಲೇ? ಇಲ್ಲ. ಮೇಲಿದ್ದಾನೆ ಅನ್ಸತ್ತೆ. ಇಲ್ಲ. ಬಾಲ್ಕನಿಲಿ? ಇಲ್ಲ. ಹೊರಗೆ? ಇಲ್ಲ. ಮನೆ ಎಲ್ಲ ಹುಡುಕದ್ಯಾ? ನೋಡ್ದೆ, ಇಲ್ಲ. ಅಂದ್ರೆ ಅವನ್ ಮನೇಲಿ ಇಲ್ಲ ಅಂತ ನಿನಗ್ ಮೊದ್ಲೇ ಗೊತ್ತಿತ್ತಾ? ಗೊತ್ತಿತ್ತು. ಮತ್ ಯಾಕೆ ನನ್ ನಿದ್ದೆ ಹಾಳು ಮಾಡಿ ಅವನ ಹತ್ರ ಸತ್ಯ ತಿಳ್ಕೊ ಅಂತ ಗೋಳ್ ಹೊಯ್ಕೊಂಡೆ? ನಿಂಗ್ ನಿಜ ಹೇಳ್ದೇನೆ ಅವ್ನ್ ಹೊರಟೋಗಿದ್ದಾನೆ ಅಂತ ಹೇಳಕ್ಕೆ. ಅದ್ ಹೇಗೆ ಹೋಗ್ಬಿಡ್ತಾನೆ? ಹೋಗ್ಬಿಟ್ನಲ್ಲ. ಅವನು ಮಾತ್ ತಪ್ಪಲ್ಲ ಅಂತ ಹೇಳಿದ್ದ. ತಪ್ಪಿದ್ನಲ್ಲ. ಇಲ್ಲ ಕಣೆ, ಎಲ್ಲೋ ಏನೋ ತಪ್ಪಾಗಿದೆ. ವಸು ಎಲ್ಲಿ? ಕಿಚನ್ ನಲ್ಲಿ. ಪಾವನಿ ಅಲ್ಲೇ. ಇಬ್ರು ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದಾರೆ? ನಡಿ ನಡಿ ನಡಿ. ಏನೇ ರಕ್ತ ಅಂಟಿರೋ ಚಾಕುನ್ ತೊಳಿತಿದ್ದಾಳೆ. ಅಪ್ಪಿ ತಪ್ಪಿ ಅವನನ್ನ ಚುಚ್ಚಿಲ್ಲ ತಾನೆ? ನಂಗೂ ಸೇಮ್ ಡೌಟ್ ಬರ್ತಿದೆ ಆಂಟಿ. ಒಬ್ಬನ್ನ ಮರ್ಡರ್ ಮಾಡಿ ಇವರಿಷ್ಟು ಮಾಮೂಲಿಯಾಗಿದ್ದಾರಾ?
ಮರ್ಡರ್ ಅಂತಾನೆ ಫಿಕ್ಸ್ ಆಗ್ತಿದ್ದೀರಾ? ಸೀನ್ ನೋಡಿದ್ರೆ ಹಾಗೆ ಇದೆ ಕಣೆ. ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ಬೆಟರ್. ಕೇಳಿದ್ರೆ ಹೇಳ್ತಾರಾ? ಹೇಳೋ ತರ ಕೇಳು. ವಸು, ಖಾರ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡು. ಅದಕ್ಕೆ ಕಾಂಬಿನೇಷನ್ನು ಕೊಬ್ಬರಿ ಚಟ್ನಿ ಮಾಡು. ಹಾಗೆ ಮಾಡ್ತೀನಕ್ಕ. ಮೊದಲು ಚಟ್ನಿ ಮಾಡಿ ಆಮೇಲೆ ಉಪ್ಪಿಟ್ಟು ಮಾಡ್ಲಾ? ರುಚಿ ರುಚಿಯಾಗಿ ತಿಂತಾರೆ. ನೋಡಿದ್ಯೇನೆ, ರಾತ್ರಿ ಮರ್ಡರ್ ಮಾಡಿ ಬೆಳಗ್ಗೆ ಏನು ಗೊತ್ತಿಲ್ದಂಗೆ ಉಪ್ಪಿಟ್ಟು ಚಟ್ನಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರೊಫೆಷನಲ್ ಕಿಲ್ಲರ್ ತರ ಇದಾರ ಆಂಟಿ. ಬೇಗ ಕೇಳು. ನಡಿ ನಡಿ ನಡಿ. ಪಾವನಿ, ಏನ್ ಮಾಡ್ತಿದ್ದೀರಾ? ಟಿಫನ್ ಚಿಕ್ಕಮ್ಮ, ನೀವು ತಿನ್ಬೇಕಲ್ಲ. ನಾನೊಬ್ಳೆ ತಿಂತಿದ್ದೀನಾ? ಎಲ್ರೂ ತಿಂತಾರಲ್ವಾ? ಎಲ್ರಿಗಿಂತ ಮೊದಲು ನೀವೇ ತಿಂತೀರಾ ಅಲ್ವಾ? ಅಂದ್ರೆ ನಾನೇನ್ ತಿನ್ನಿಪೋತೀನಾ? ಆಂಟಿ, ಮೊದಲು ವಿಷಯ ಕೇಳಿ. ಓಕೆ ಓಕೆ. ಅಮ್ಮ ವಸು, ಅವನೆಲ್ಲಿ? ಯಾರು ಚಿಕ್ಕಮ್ಮ? ಅವನೇ, ಆ ರಘುರಾಮ್. ಯಾರು? ಮೊನ್ನೆ ಬಾವ ಯಾರಿಗೂ ಆಕ್ಸಿಡೆಂಟ್ ಮಾಡಿದ್ರು. ನೆನ್ನೆ ಎಲ್ಲ ಮನೇಲೇ ಇದ್ರು. ಇವತ್ತು ಹೋಗ್ತೀನಿ ಅಂದಿದ್ರು. ಅವನೇನಾ ಚಿಕ್ಕಮ್ಮ? ಏನೇನೇನು ನಾಟಕಗಳು. ಅವನೇ ಅವನೇ. ಗೊತ್ತಿಲ್ಲ ಚಿಕ್ಕಮ್ಮ. ಯಾಕೆ ಕೇಳ್ತಿದ್ದೀರಾ ಚಿಕ್ಕಮ್ಮ? ಅವನು ರೂಮಲ್ಲಿ ಕಾಣಿಸ್ತಿಲ್ಲ. ಹೌದಾ? ಅವನಿಗೋಸ್ಕರ ಕಾಫಿ ಮಾಡಿದ್ದೆ. ಹೋಗ್ಲಿ, ನೀವೇ ಕುಡಿದ್ಬಿಡಿ. ಹಾ, ಬೇಡ ಬೇಡಮ್ಮ, ಒಂದೇ ಸಲ ಟಿಫನ್ ಮಾಡಿದ್ಮೇಲೆ ಕುಡಿತೀನಿ. ಹಾಗಾದ್ರೆ ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಆಯ್ತು. ಗೊತ್ತಿಲ್ಲ ಚಿಕ್ಕಮ್ಮ. ಮಕ್ಳ ಜೊತೆ ನಾನು ನಿದ್ದೆ ಮಾಡಿಬಿಟ್ಟೆ. ನಾನು ಹಾರಿಕಾ ರೂಮಲ್ಲೇ ನಿದ್ದೆ ಮಾಡಿಬಿಟ್ಟೆ. ಬೆಳಗ್ಗೆನೇ ಎದ್ದಿದ್ದು. ಚಿಕ್ಕಮ್ಮ, ನಿಮಗೆ ಕಾಣಿಸಿದ್ರೆ ಹೇಳಿ, ನಾನು ಅವನಿಗೆ ಕಾಫಿ ತಗೊಂಬರ್ತೀನಿ. ಸರಿನಮ್ಮ, ನಡಿಯೇ. ಅವರಿಬ್ರು ಸಖತ್ತಾಗಿ ಆಕ್ಟ್ ಮಾಡ್ತಿದ್ದಾರೆ. ಒಂಚೂರು ಕಂಗಾಲಾಗ್ದಂಗೆ ಅಳುದು ತೂಗಿ ಮಾತಾಡ್ತಿದ್ದಾರೆ. ಕೊಲೆ ಮಾಡೋದ್ರಲ್ಲಿ ಪ್ರಾಕ್ಟೀಸ್ ಇರೋರು ಕೂಡ ಹೀಗಿರಲ್ವೇ? ಅಲ್ಲ, ರಾತ್ರಿ ಏನಾಗಿರ್ಬೋದು? ರಾತ್ರಿ 12ರಿಂದ 1 ಗಂಟೆ ಮಧ್ಯೆ ನಂಗೆ ಎಚ್ಚರ ಆಗಿತ್ತು ಆಂಟಿ. ನೀರ್ ಬೇಕು ಅಂತ ಫ್ರಿಡ್ಜ್ ಹತ್ರ ಬಂದಿದ್ದೆ. ಅವಾಗ ಅವನು ಮೇಲ್ ಹೋಗೋದನ್ನ ನೋಡ್ದೆ. ಆಮೇಲೆ ವಸು ಅಕ್ಕ ರೂಮ್ ಹತ್ರ ಹೋಗ್ತಿದ್ದಂಗೆ ಡೋರ್ ಕ್ಲೋಸ್ ಆಗೋಯ್ತು. ಅದಾದ್ಮೇಲೆ ಏನ್ ನಡೀತೋ ನಂಗೂ ಗೊತ್ತಿಲ್ಲ. ಭಯ ಆಗಿ ನಾನು ನನ್ನ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಅಯ್ಯೋ ನಿನ್ನ ಅಮ್ಮನ ಮಗಳೇ, ಸ್ವಲ್ಪ ನಿಂತ್ಕೊಂಡು ನೋಡೋದಲ್ವೇನೆ? ಹೌದು, ಅವಾಗ ಪಾವನಿ ನಿನ್ ರೂಮಲ್ಲೇ ಇದ್ಲಾ? ಹಾ, ನಿದ್ದೆ ಮಾಡ್ತಿದ್ಲು. ನಾನು ನಿದ್ದೆ ಮಾಡ್ದೆ. ಹಾಗಾದ್ರೆ ವಸು ಒಬ್ಳೆ ಏನೋ ಮಾಡಿದಾಳೆ. ಆಮೇಲೆ ಪಾವನಿಗೆ ಹೇಳಿರ್ತಾಳೆ. ಇಬ್ರು ಸೇರಿ ಅವನನ್ನ ಮಾಯ ಮಾಡಿರ್ತಾರೆ. ಅಷ್ಟಕ್ಕೂ ಅಭಿ ಅವ್ರು ಬಂದ್ರಾ? ಹಾ, ಈಗ ತಾನೇ ಬಂದ್ರು. ಟೆರೆಸ್ ಮೇಲೆ ಹೋಗಿ ಯೋಗ ಮಾಡ್ತಿದ್ದಾರೆ. ಮೊದ್ಲು ಅವ್ರ ಹತ್ರ ಬೇಡ, ಮೊದ್ಲು ನಿಮ್ಮ ಅತ್ತೆ ಹೇಳೋಣ. ನಡಿ ನಡಿ.